ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಯುವಕರೇ ಎಚ್ಚರ, ನೀವು ಮಾಡುವ 1 ನಿಮಿಷದ ಸ್ಟಂಟ್ ನಿಮ್ಮ ಕುಟುಂಬವನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಬಹುದು. ಬೈಕ್ ಸವಾರ ದೂರದ ಊರುಗಳಿಗೆ ಅನುಕೂಲಕ್ಕೆ ಇರುವುದೇ ಹೊರತು ಸ್ಟಂಟ್ ಮಾಡಲು, ವೈಲಿಂಗ್ ಮಾಡಲು, ಮೋಜು ಮಸ್ತಿ ಮಾಡಲು ಅಲ್ಲ. ಜೀವ ಅಮೂಲ್ಯವಾದದ್ದು, ಅಮೂಲ್ಯವಾದದ್ದು, ಅಮೂಲ್ಯವಾದದ್ದು. ಎಷ್ಟು ಕೋಟಿ ಕೊಟ್ಟರೂ ಮರಳಿ ಬಾರದು. ಯುವಕರೇ, ಬೈಕ್ ಮೇಲೆ ಸ್ಟಂಟ್ ಮಾಡುವ ಮುನ್ನ ಈ ವಿಡಿಯೋ 1 ಸಾರಿ ನೋಡಿ. ಕೊಡಿಸಿ ಹೆಲ್ಮೆಟ್ ಹಾಕೊಂಡ್ರೆ ನೀ ಗಾಡಿ ಹತ್ತಬೇಕು ಅಂತ ಪ್ರತಿಯೊಂದು ತಂದೆ ತಾಯಿ ಅಂದ್ರೆ ಹೇಳಬೇಕು. ಯಾಕಂತಂದ್ರೆ ನನ್ನ ಪರಿಸ್ಥಿತಿ ನಾಳೆ ನೀವು ಬರಬಾರ್ದಂತೇಳಿ ನಿಮ್ಮ ಜೀವದ ನಿಮ್ಮ ಹಿಂದೆ ನಿಮ್ಮ ಕುಟುಂಬ, ತಂದೆ ತಾಯಿ ಎಲ್ಲರ ಕನಸುಗಳಿವೆ. 100 ಆಸೆಗಳಿವೆ, ಬಾಳಿನ ಬದುಕುವ ಭರವಸೆಗಳಿವೆ. 1 ನಿಮಿಷದಲ್ಲಿ ನೀವು ಮಾಡುವ ತಪ್ಪು ನಿಮ್ಮ ಕುಟುಂಬಕ್ಕೆ ಕಣ್ಣೀರಿನ ಉಡುಗೊರೆಯನ್ನು ನೀಡಬಹುದು. ಬೈಕ್ ಚಲಾವಣೆ ಮುನ್ನ ಹೆಲ್ಮೆಟ್ ಕಡ್ಡಾಯವಾಗಿರಲಿ. ಎಚ್ಚರಿಕೆಯಿಂದ ಬೈಕ್ ಸವಾರ ಮಾಡಿ. ಈ ಜನ್ಮ ಒಂದೇ ಸಾರಿ ಸಿಗುವುದು. ಮಜಾಗೋಸ್ಕರ ಜೀವನ ಹಾಳು ಮಾಡಿಕೊಡುವುದು ಎಷ್ಟು ಸರಿ ಯೋಚಿಸಿ. ಲಕ್ಷಾಂತರ ರೂಪಾಯಿ ಕೊಟ್ಟು ಬೈಕನ್ನು ತೆಗೆದುಕೊಂಡು ಅದಕ್ಕೆ ಅಮೂಲ್ಯ ಜೀವನ ಬಲಿ ಕೊಡುವುದು ಎಷ್ಟು ಸರಿ? ಅಮೂಲ್ಯ ಜೀವಕ್ಕೆ ದುಡ್ಡಿನ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಇದು ಖಾಲಿ ಡಿಜಿಟಲ್ ವಾಹಿನಿಯ ಕಳಕಳಿ. ಯಾಕಂದ್ರೆ ಇವತ್ತು ಆಕ್ಸಿಡೆಂಟ್ ಆಗಿ ನನ್ನ ಮಗ ಬೆಡ್ ಮೇಲೆ ಇದ್ದಾನೆ. ಆ ಬೆಡ್ ಮೇಲೆ ಇಟ್ಕೊಂಡು ನಾನು ಏನ್ ಮಾತಾಡ್ತೀನಿ ಅಂತಂದ್ರೆ, ಅವನು ಹೆಲ್ಮೆಟ್ ಇಲ್ಲದೆ ಎಲ್ಲಿ ಓಡಾಡ್ತಾ ಇರಲಿಲ್ಲ. ಸ್ವಲ್ಪ ಹೋಗಿ ಬರ್ತೀನಿ ಪಪ್ಪ ಅಂತಂದಕ್ಕೆ ಹೆಲ್ಮೆಟ್ ಹಾಕ್ಲಿಲ್ಲ. ಆದ್ರೆ 20 ನಿಮಿಷ ಹೆಲ್ಮೆಟ್ ಹಾಕ್ಲಾರ್ದಕ್ಕೆ ಈ ಪರಿಸ್ಥಿತಿ. ಆದ್ರೂ ಪ್ರತಿಯೊಬ್ಬ ತಂದೆ ತಾಯಂದರಿಗೆ ನಾನು ಹೇಳ್ತೀನಿ, 4-5 ಲಕ್ಷ ಗಾಡಿ ಕೊಡಿಸ್ತೀರಿ, ಮೊಬೈಲ್ ಕೊಡಿಸಿದ್ಮೇಲೆ ಅದರ ಮೇಲೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀರಿ. ಆದ್ರೂ ಒಂದು ವಿನಂತಿ ಮಾಡ್ಕೊತೀನಿ, ಪ್ರತಿಯೊಂದು ತಂದೆ ತಾಯಂದಿರಿಗೆ, ನನಗ್ ಬಂದಂತ ಸಂಕಟ ಯಾರಿಗೂ ಬರಬಾರ್ದಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು 4-5 ಲಕ್ಷ ಗಾಡಿ ಕೊಡಿಸ್ತೀರಾ, ಆದ್ರೆ ಒಂದು ಹೆಲ್ಮೆಟ್ ಬದಲು ಕೊಡಿಸಿ ಹೆಲ್ಮೆಟ್ ಹಾಕೊಂಡ್ರೆ ನೀ ಗಾಡಿ ಹತ್ತಬೇಕು ಅಂತ ಪ್ರತಿಯೊಂದು ತಂದೆ ತಾಯಂದ್ರೆ ಹೇಳಬೇಕು. ಯಾಕಂತಂದ್ರೆ ನನ್ನ ಪರಿಸ್ಥಿತಿ ನಾಳೆ ನೀವು ಬರಬಾರ್ದಂತೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.